ಎಜಿ ನ್ಯೂಸ್ಗೆ ಸ್ವಾಗತ. ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ ಚುಟುಕು ಸಂದರ್ಶನ ಮಾಡಿ ಮಾಜಿ ಸಚಿವ ಹಾಲಿ ಧಾರವಾಡ ಗ್ರಾಮೀಣ ಶಾಸಕ ವಿನಯ್ ಕುಲಕರ್ಣಿ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ವಿಶೇಷವಾಗಿ ಈಗ ರಾಜ್ಯಾದ್ಯಂತ ಎಲ್ಲ ಒಂದ್ ಕಡೆ ರಾಜಕೀಯವಾಗಿ ಸಾಕಷ್ಟು ಒಂದ್ ರೀತಿ ದಾವಣಗೆರೆ ಮತ್ತೆ ಬಾಗಲಕೋಟೆದು ಚುನಾವಣೆಗಳ ಬಗ್ಗೆ ಫಲಿತಾಂಶಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಯಾವ ರೀತಿ ಇದೆ ಸರ್? ಫಲಿತಾಂಶ ಬಾಗಲಕೋಟೆಗೆ ಹೋಗಿದ್ವು, ದಾವಣಗೆರೆಗೆ ಹೋಗಿದ್ವು. ಅಲ್ಲೇನ್ ಬಹುತೇಕ ಸರಿಯಾದ ರಿಸಲ್ಟ್ ಬರ್ತೈತಿ, ಅಲ್ಲೇನ್ ಒಳ್ಳೆ ಇದು ಬರ್ತೈತಿ. ಉಳ್ಕಿದ್ದೇನು ಊಹಾಪೋಹಗಳು ಅಂತದೇನ್ ಇದಿಲ್ಲ. ಮೈದಾನದಾಗ ಇದ್ರೆ ಚಲೋ, ನೀವ ಅರ್ಧ ಕೆಡಿಸ್ಬಿಡ್ತೀರಿ ಏನಾರ ಮಾತಾಡಿ. ಅಲ್ಲ ಸರ್, ಅಲ್ಪಸಂಖ್ಯಾತ ನಾಯಕರನ್ನೇನೋ ಕೈ ಬಿಟ್ಟಿರ್ತಕ್ಕಂಥದ್ದು ಅದ್ ಯಾರಿಲ್ರಿ, ನಾಯಕರು ಬಿಟ್ರ ವೋಟರ್ಸ್ ಬೇರೆ ಅದಾರು. ನಾ ಬಿಟ್ರೆ ಪಾರ್ಟಿ ಮುಳಿಗೆ ಹೋಗ್ತಾನ, ಹಂಗೇನಿಲ್ಲ ಸರ್. ಇನ್ನೊಂದು ಕೊನೆ ಪ್ರಶ್ನೆ, ನೀವು MLA ಆಗೋದಕ್ಕಿಂತ ಮುಂಚೆ ಸಾಕಷ್ಟು ನಿಮ್ಗೆ ಕೈ ಹಿಡಿದಿರ್ತಕ್ಕಂಥವ್ರು ನಿಮ್ಮ ಸ್ನೇಹಿತ ಕುಚುಕು ದೋಸ್ತು ವಿನಯ್ ಕುಲಕರ್ಣಿ ಅವರು. ಎಲ್ಲ ಒಂದ್ ಕಡೆ ಪಾಪ ವಿನಯ್ ಕುಲಕರ್ಣಿ ಅವರ ಒಂದ್ ರೀತಿ ಕುಟುಂಬ ಈಗ ಸಾಕಷ್ಟು ಕ್ಲಿಷ್ಟಕರ ಪರಿಸ್ಥಿತಿಲಿದೆ. ತಾವು ಅವ್ರ ಜೊತೆ ನಿಂತ್ಕೋತೀರಾ ಕುಟುಂಬ? ಡೆಫಿನೆಟ್ಲಿ ನಿಂದಿರ್ಬೇಕಾಕತಿ. ಇದೇನ್ ವಿ ಆರ್ ಆಲ್ ಚೈಲ್ಡ್ಹುಡ್ ಫ್ರೆಂಡ್ಸ್. ಬಂದಂತ ತೀರ್ಪಂತಿ ಬರಲ್ಲ, ಅದು ಏನ ಬಂದ್ರು ಕೂಡ ಇನ್ನೂ ಮುಂದೆ ಮೇಲ್ಮನೆ ಸಲ್ಲಿಸೋದೈತಿ. ನಮ್ಮ ಲೀಡರ್ಸ್ ಕೂಡ ಅದರ ಪ್ರಕ್ರಿಯೆ ಒಳ್ಳೆ ರೀತಿಯಿಂದ ಕೊಟ್ಟಿದ್ದಾರೆ. ಅವ್ರ ಜೊತೆ ಇರ್ತೀವಿ, ತೊಂದ್ರೆ. ನೀವು MLA ಆಗ್ಬೇಕು ಅಂತ ಅವ್ರು ಕನ್ಸ್ಕೊಂಡಿದ್ರು ಸರ್? ಡೆಫಿನೆಟ್ಲಿ ಇಬ್ರು ಆಗ್ಬೇಕನ್ನೋ ಕನಸ್ಕೊಂಡಿದ್ದು, ಇಬ್ರು ಕೂಡ ಆಗಿದ್ವಿ. ಮತ್ತೆ ಸ್ವಲ್ಪ ಮುಂದಾದ ನಾವ್ ಹಿಂದ ಇದೀವಿ ಇಷ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.